ಆಯಿತು, 5-2-0. ದಿಸ್ ಇಸ್ ದ ಫಾರ್ಮುಲಾ, ದಿಸ್ ಇಸ್ ದ ಈಕ್ವೇಷನ್ ಆ್ಯಂಡ್ ಇಟ್ ಈಸ್ ಮೋರ್ ಆಫ್ ಎಕ್ಸ್ಪೆಕ್ಟೆಡ್. ಇದು ಬಹಳ ನಿಶ್ಚಿತವಾಗಿ ನಿರೀಕ್ಷೆ ಮಾಡಿದಂಥ ಫಲಿತಾಂಶ. ಆದರೆ ಗೋವಿಂದರಾಜು ಅವ್ರ ವಿಚಾರ ಇದೆಯಲ್ಲ, ಇದು ಬಹಳ ಏನು ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು? ಜೆ ಡಿ ಎಸ್ಗೆ ಸಂಖ್ಯಾಬಲ ಇಲ್ಲ ಅಂದರೂ ಕೂಡ ಇವರು ಹೆಂಗೆ, ಯಾವ ಕಾರಣದಿಂದ ಗೋವಿಂದರಾಜು ಅವ್ರನ್ನ ಇಳಿಸಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಪಕ್ಷನಿಷ್ಠೆ ವ್ಯಕ್ತಿನಿಷ್ಠೆ ಅಂತ ನೋಡಿದಾಗ ಜೆ ಡಿ ಎಸ್ಗೆ ಇದು ಯಾವ ರೀತಿ ಪಾಠ, ಮತ್ತು ಬಿ ಜೆ ಪಿಯ ನಾಯಕರು ಅಥವಾ ಅವರ ಏನು ಸುಸ್ಥಿತಿನ ಅವ್ರು ನೋಡಿಕೊಂಡು ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಬೇಡ, ಜೆ ಡಿ ಎಸ್ ಇವರಿಗೆ ಅನಿವಾರ್ಯ ಅಲ್ವೇ ಅಲ್ಲ, ನಮ್ಮ ಜೊತೆಗೆ ಇರ್ತೀರಾ ಇರಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಇರಿ ಅನ್ನುವ ಒಂದು ಸಂದೇಶ ಏನಾದರೂ ರವಾನೆ ಆಗ್ತಾ ಇದೆಯಾ, ಅಥವಾ ಇಸ್ ಇಟ್ ಟು ಅರ್ಲಿ ಟು ಜಡ್ಜ್? ಪ್ಲೀಸ್ ಅನಲೈಸ್ ದಿಸ್. ರಾಘವ್, ಇವತ್ತೇನು ಪರಿಷತ್ ಫೈಟ್ ನಡೀತಲ್ಲ, ಇದರಲ್ಲಿ ಕುಮಾರಸ್ವಾಮಿಯ ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಅಂದರೆ ಕುಮಾರಸ್ವಾಮಿ ಅವರು ತಾನು ಅಭ್ಯರ್ಥಿಯನ್ನು ಆಗ್ತಾ ಇರೋದು ನಮ್ಮ ಅಭ್ಯರ್ಥಿ ಗೆಲ್ಲೋದಿಲ್ಲ ಅನ್ನೋದು ಗೊತ್ತಿದ್ದು ಸಹ ಅವ್ರು ಆಗ್ತಾ ಇರೋದು. ಅಂದರೆ ಸಾಕ್ಷಿ ಪರೀಕ್ಷೆ ಅನ್ನೋದಿತ್ತಲ್ಲ, ಇದನ್ನು ಪರೀಕ್ಷೆ ಮಾಡಿದ್ರು ಅವರು ದೋಸ್ತಿಗಳು, ಮತ್ತು ಅಂದರೆ ಬಿ ಜೆ ಪಿ ನಾಯಕರ ಜೊತೆ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರ ಮಧ್ಯೆ ಆತ್ಮಸಾಕ್ಷಿ ಇದೆಯಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದರು. ಈ ಎರಡರಲ್ಲಿ ಒಂದಂತಕ್ಕೆ ಅಭ್ಯರ್ಥಿ ಸೋಲ್ತಾರೆ ಅನ್ನೋದು ಗೊತ್ತಿದ್ದು ಹಾಕಿದ್ರಲ್ಲಿ, ಇದರಲ್ಲಿ ತನ್ನ ಪಕ್ಷದ ಶಾಸಕರ ಹಿಡಿತ ಹೇಗಿದೆ, ತನ್ನ ಪಕ್ಷದ ಶಾಸಕರು ನಮ್ಮ ಜೊತೆ ಹೇಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ. ಅಂದರೆ ರಾಘವ್, ಈಗ 6 ಮತಗಳು ಕ್ರಾಸ್ ವೋಟಿಂಗ್ ಆಗಿದ್ದಾವೆ ಅನ್ನೋದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಫಲಿತಾಂಶದಲ್ಲಿ ಬಿ ಜೆ ಪಿಯ 2 ಶಾಸಕರು ಮತ್ತು ಜೆ ಡಿ ಎಸ್ನ 4 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಆ 4 ಶಾಸಕರು ಯಾರು ಅನ್ನೋದು ಇನ್ನೂವರೆಗೂ ಗೊತ್ತಾಗಿಲ್ಲ. ಮತ್ತು ಬಿ ಜೆ ಪಿಯಲ್ಲಿ ಸಹಜವಾಗಿ ಯಾರು ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿರೋದು ನಿಶ್ಚಿತ, ಮತ್ತು ಅದು ಅವರು ಕೂಡ ಒಪ್ಕೊಂಡಿದ್ದಾರೆ, ನಾವು ಕ್ರಾಸ್ ವೋಟಿಂಗ್ ಮಾಡಿ, ಅಂದರೆ ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ದೀವಿ ಅಂತ. ಇಲ್ಲಿ ಒಂದಂತಕ್ಕೆ ತನ್ನ ಪಕ್ಷದ ಹಿಡಿತವನ್ನು ಸಾಧಿಸೋದಕ್ಕೋಸ್ಕರ ಕುಮಾರಸ್ವಾಮಿಯವರು ಹೂಡಿದ ದಾಳದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಸಿ ಎಂ ಆಗ್ತಿದ್ದಂತೆ ಏನು ರಾಜ್ಯ ರಾಜಕಾರಣದ ಲೆಕ್ಕಾಚಾರ ಬದಲಾಯಿತು, ಅದರಲ್ಲಿ ಜೆ ಡಿ ಎಸ್ ಸಿಲುಕಿದೆ ಅನ್ನೋದಕ್ಕೊಂದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಇಲ್ಲಿ ಇನ್ನೂ ಒಂದು ವಿಷಯ ನೋಡ್ತಾ ಹೋದರೆ ರಾಘವ್, ಬಿ ಜೆ ಪಿಯ ಶಾಸಕರು ಮತ್ತು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ನ ಮೈತ್ರಿ ಪಕ್ಷವಾದ ಜೆ ಡಿ ಎಸ್ನ ಎಷ್ಟರ ಮಟ್ಟಿಗೆ ಮೇಲೆತ್ತೋದಕ್ಕೆ ಟ್ರೈ ಮಾಡ್ತು ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಎರಡರ ಉದ್ದೇಶದಲ್ಲಿ ಒಂದು ಅರ್ಥಕ್ಕೆ ಇದು ನಾಳೆ ದಿನ ಬಿ ಜೆ ಪಿ ಹೈಕಮಾಂಡ್ ಕದ ತಟ್ಟೋದ್ರಲ್ಲೇನೂ ಅನುಮಾನ ಇಲ್ಲ. ಈ ರಿಪೋರ್ಟ್ ಇಟ್ಕೊಂಡು, ಅಂದರೆ ನಮಗೆ ಬಿ ಜೆ ಪಿಯವರು ಸೂಕ್ತ ರೀತಿಯಲ್ಲಿ ಇದನ್ನು ಮಾಡಿಲ್ಲ, ಅಂದರೆ ಸ್ಪಂದನೆ ಮಾಡಿಲ್ಲ ರಾಜ್ಯ ನಾಯಕರು ಅನ್ನೋದನ್ನು ಕೂಡ ಕುಮಾರಸ್ವಾಮಿಯವರು ಕೇಂದ್ರಕ್ಕೆ ವರದಿ ಕೊಡ್ತಾರೆ. ಮತ್ತು ಇಲ್ಲಿ ರಾಜ್ಯದಲ್ಲಿ ಏನಾಗ್ತಿತ್ತು, ಜೆ ಡಿ ಎಸ್ ಶಾಸಕರಲ್ಲಿ 4 ಜನ ಕ್ರಾಸ್ ವೋಟಿಂಗ್ ಮಾಡ್ತಾ ಇರೋದು ನಾವು ಇಬ್ಬರು ಅಂತ ಹೇಳ್ತಿದ್ವಿ. ಒಂದು ಚಾಮುಂಡೇಶ್ವರಿ ಶಾಸಕ ಜಿ ಟಿ ದೇವೇಗೌಡ ಮತ್ತು ಹನೂರು ಶಾಸಕ ಎಂ ಆರ್ ಮಂಜುನಾಥ್ ಅಂತಂದು ಹೇಳ್ತಿದ್ವಿ. ಆದರೆ ಅಡಿಷ್ನಲ್ ಆಗಿ ಇನ್ನೂ ಇಬ್ಬರು ಇದ್ದಾರೆ. ಒಂದು ಶಿಡ್ಲಘಟ್ಟ ಎಮ್ ಎಲ್ ಎ ಒಂದು ಹೆಸರು ಬರ್ತಾ ಇದೆ. ರಾಘವ್ ಹೇಳಿ. ಹೌದೌದು, ಜಿ ಟಿ ದೇವೇಗೌಡ ಅಳಿಯ ಮತ್ತೆ ಒಂದು ಕೋಲಾರ ಭಾಗದ ಒಬ್ಬ ಶಾಸಕ ಅಂತಂದು ಹೇಳ್ತಾ ಇದ್ದಾರೆ. ಒಟ್ಟು 4 ಜನ ಶಾಸಕರು. ಸಮೃದ್ಧಿ ಮಂಜುನಾಥ ಕೋಲಾರ ಭಾಗದ ಅಂತ ಹೇಳಿದ್ರೆ ಅನ್ಕೊಳ್ಬೋದಾ ನಾವು? ಈಗ ಅದೇ ಪ್ರೆಡಿಕ್ಟ್ ಮಾಡ್ಬೋದು ಅಷ್ಟೇ. ಡೌಟ್ ಅಂತೂ ಇದೆ. ಮತ್ತು ಈ ಅದಲ್ದೇ ಇನ್ನೂ ಕೆಲವು ಹೆಸರುಗಳಿದ್ದಾವೆ, ಬಟ್ ಅದರಲ್ಲಿ ಆಗಿರೋದು 4 ಓಟುಗಳು ಅಷ್ಟೇ, 4 ಶಾಸಕರಷ್ಟೇ ಮತದಾನ ಮಾಡಿರೋದು. ಇದ್ರ ಹಿಂದೆ ಬೀಳ್ತಾರೆ ಈಗ ಕುಮಾರಸ್ವಾಮಿ ಅವರು. ಈಗ ಅವರಿಗೆ ಬೇಕಾಗಿದ್ದು ಇದೇ ಆಟ. ಅಂದರೆ ನನ್ನ ಜೊತೆ ಯಾರಿದ್ದಾರೆ, 2028ಕ್ಕೆ ನನ್ನ ಪಕ್ಷವನ್ನು ನಾನು ಸದೃಢವಾಗಿ ಕಟ್ಟಬೇಕು ಅಂದಾಗ ನಾನು ಹೇಗೆ ನನ್ನನ್ನು ನಂಬಿರೋರಿಗೆ ನಾನು ಕೇಂದ್ರದಲ್ಲಿ ಹೋಗಿದ್ದೀನಿ, ರಾಜ್ಯದಲ್ಲಿ ಇಡ್ತಾ ಇಲ್ಲ. ಹೀಗಾಗಿ ನನ್ನ ಶಾಸಕರನ್ನು ನಾನು ಹೇಗೆ ಹಿಡಿದಿಟ್ಕೋಬೇಕು, ಅವ್ರು ಹೇಗಿದ್ದಾರೆ, ಅವ್ರ ಮನಸ್ಥಿತಿ ಹೇಗಿದೆ, ನಾವು 2028ಕ್ಕೆ ಬಿ ಜೆ ಪಿ ಜೊತೆ ಹೋಗ್ಬೇಕಾದ್ರೆ ಎಷ್ಟು ಸ್ಥಾನಗಳನ್ನು ಕೇಳಬೇಕು ಅನ್ನೋದ್ರಿಗೆಲ್ಲ ಮುನ್ನೋಟವನ್ನು ಇಟ್ಕೊಂಡು ತನ್ನ ಪಕ್ಷದಲ್ಲಿ ಆಗ್ತಾ ಇರೋವಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಹೂಡಿದ ದಾಳದಲ್ಲಿ ಕುಮಾರಸ್ವಾಮಿ ಒಂದು ಹಂತಕ್ಕೆ ಯಶಸ್ವಿಯಾಗಿದ್ದಾರೆ. ಅಭ್ಯರ್ಥಿ ಸೋತಿರ್ಬೋದು, ಆದರೆ ಅಭ್ಯರ್ಥಿ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅನ್ನೋ ಥರ ಅಲ್ವಾ ಇದು? ಅಂದರೆ ಆಪರೇಷನ್ ಫೇಲ್ ಆಗುತ್ತೆ ಗೊತ್ತಿತ್ತು. ಅಂದರೆ ಆಪರೇಷನ್ ಅಂದರೆ ಅವರ ತಂತ್ರಗಾರಿಕೆ, ಅಂದರೆ ಅವ್ರು ಏನು ಅಂದ್ಕೊಂಡ್ರು ಅನ್ನುವ ತಂತ್ರ ಇಲ್ಲಿ ಫಲಿಸಿದೆ. ಆದರೆ ಫಲಿಸಿದ ಫಲಿತಾಂಶ ಇದೆಯಲ್ಲ, ಅದು ಇವ್ರು ಪರವಾಗಿಲ್ಲ.
ಸೊ ಇಸ್ ಇಟ್ ಇಂಡಿಕೇಶನ್ ಆಫ್ 2028 ಎಲೆಕ್ಷನ್ಸ್? ಅಂದರೆ ಇದು ಯಾವ ಮಟ್ಟಕ್ಕೆ ಒಂದು ದಿಕ್ಸೂಚಿ ಆಗ್ಬೋದು ಮುಂದಿನ ಹಂತದಲ್ಲಿ JDSಗೆ? ಪಕ್ಷ ಬಲವರ್ಧನೆ ಮಾಡಬೇಕಾ, ಅಥವಾ ನಾವು ಈ ಕ್ಷಣದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತನಾ, ಅಥವಾ BJP ಮೇಲೆ ಮುನಿಸ್ಕೊಂಡ್ರೆ ಏನಾಗಬೇಕಾಗಿದೆ ಇವರಿಗೆ? BJP ಸಪೋರ್ಟ್ ಮಾಡ್ತಿಲ್ಲ ಅಂದ್ಕೊಳ್ಳೋಣ, ಏನು ಮಾಡ್ಬೋದು? ಇವ್ರ ಕೈಲಿರ್ಬೋದಾದಂಥ ಅಸ್ತ್ರಗಳೇನು ನೆಕ್ಸ್ಟ್ JDSಗೆ ಪವನ್? ರಘವ್, ಈಗ ಏನು ಅಂದರೆ ಒಂದು ಹಂತಕ್ಕೆ ಅವರಿಗೆ ತನ್ನ ಶಾಸಕರು ತಮ್ಮ ಹಿಡಿತದಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ ಮೇಲ್ನೋಟಕ್ಕೆ. ಯಾರ್ಯಾರು ಯಾವ್ಯಾವ ಭಾಗದವರು ಯಾರ್ಯಾರು ಯಾವ್ಯಾವ ಭಾಗದ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೊಂದು ರಿಸರ್ಚ್ ಮಾಡೇ ಮಾಡ್ತಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ರಾಜಕಾರಣದ ಮಜಲುಗಳನ್ನು ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ. ಅವರಿಗೆ ಗೊತ್ತಿದೆ ಯಾವ ಸಮಯಕ್ಕೆ ಯಾವುದು ದಾಳವನ್ನು. ಅವರು ಗೊತ್ತಿದ್ದು 18 ಸ್ಥಾನಗಳನ್ನ ಇಟ್ಕೊಂಡು ವಿಧಾನಸಭಾ ಪರಿಷತ್ತಲ್ಲಿ ಅವರೊಂದು ಅಭ್ಯರ್ಥಿನ ಆಗ್ತಾರೆ ಅಂದರೆ ಅವ್ರಿಗೆ ಅದು ಲೆಕ್ಕಾಚಾರ ಗೊತ್ತಿರಲ್ಲ, ಗೊತ್ತೇ ಇತ್ತು ಯಾರು ನಮಗೆ ಮೋಸ ಮಾಡ್ಬೋದು, ಯಾರ ಬಣ್ಣ ಬಯಲು ಮಾಡಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಹಂಗಾಗಿ ಅದರಲ್ಲಿ ಯಶಸ್ವಿ ಆದರು. ಆದರೆ ಮುಂದಿನ ನಿರ್ಧಾರಗಳು ಇವೇನಾಗ್ತವೆ ಅಂದರೆ ಪರ್ಯಾಯ ನಾಯಕತ್ವ. ಇನ್ನೂ ಎರಡು ವರ್ಷ ಇದೆ, ಇನ್ನೂ 21 ತಿಂಗಳು 22 ತಿಂಗಳು ಇದೆ ಇನ್ನು ಎಲೆಕ್ಷನ್ಗೆ, 2028 ಎಲೆಕ್ಷನ್ಗೆ. ಹೀಗಾಗಿ ಆಲ್ಟರ್ನೇಟಿವ್ ಲೀಡರ್ಶಿಪ್ನ ಅವರು ರೆಡಿ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ರು. ಈಗ ಕಳೆದ ಬಾರಿಯೂ ಹಂಗೆ ಆಗಿದ್ದು. ಕಳೆದ ಬಾರಿ ಗುಬ್ಬಿ ಶ್ರೀನಿವಾಸು ಮತ್ತು ಶಿವಲಿಂಗೇಗೌಡರ ಮೇಲೆ ಈ ಆರೋಪ ಬಂದಿತ್ತು. ಅವರು ಸೋತಿರ್ಬೋದು ಆ ಕ್ಷೇತ್ರಗಳನ್ನು, ಆದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಅದು ಶಾರ್ಟ್ ಟೈಮ್ ಇತ್ತು, 2022 ಆದ ಚುನಾವಣೆಯಲ್ಲಿ ಅದು ಶಾರ್ಟ್ ಟೈಮ್ ಇತ್ತು. ಹಂಗಾಗಿ ಅವರಿಗೆ ಅದು ಆಗದೇ ಇರ್ಬೋದು. ಆದರೆ ಈ ಬಾರಿ ಈಗ 2 ವರ್ಷ ಅವಕಾಶ ಇರೋದರಿಂದ ಸಹಜವಾಗಿ ಆಲ್ಟರ್ನೇಟಿವನ್ನು ಪ್ಲಾನ್ ಮಾಡೋದಕ್ಕೋಸ್ಕರ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅವ್ರ ತಂತ್ರಗಾರಿಕೆಯಲ್ಲಿ. ಎಸ್ ಹೋಲ್ಡ್ ಆನ್ ಪವನ್, ಜಸ್ಟ್ ಬಿ ಆನ್ಲೈನ್. ಒಂದು ಅಪ್ಡೇಟ್ ತಗೊಂಡ್ಬಿಡೋಣ. JDS BJP ಮೈತ್ರಿಗೆ MLC ಎಲೆಕ್ಷನ್ನಲ್ಲಿ ಈಗ ಮುಖಭಂಗ ಆಗಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ದೋಸ್ತಿ ಪಡೆಯ 6 ಶಾಸಕರ ಅಡ್ಡ ಮತದಾನ ಪಕ್ಕ ಆಗಿದೆ. BJP JDSನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಎಸ್, BJP JDSನಲ್ಲಿ ಅಲ್ಲೋಲ ಕಲ್ಲೋಲ ಅಂದರೆ ದಿಸ್ ಇಸ್ ದ ಇಂಡಿಕೇಶನ್. ಇವತ್ತಿನ ಚುನಾವಣೆಯ ಫಲಿತಾಂಶ ಮತ್ತು ಆ ಪ್ರಕ್ರಿಯೆ. BJPಯ 2, JDSನ 4. BJP JDS ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಒತ್ತಿದ್ದಾರೆ. ಎಷ್ಟು MLAಗಳು? 6 MLAಗಳು. ದಿಸ್ ಇಸ್ ದ ನ್ಯೂಸ್. JDS BJP ಮೈತ್ರಿಗೆ MLC ಎಲೆಕ್ಷನ್ನಲ್ಲಿ ಖಂಡಿತವಾಗ್ಲೂ ಕೂಡ ಅಪಜಯ ಆಗಿದೆ, ಮುಖಭಂಗ ಆಗಿದೆ. ದೋಸ್ತಿ ಪಡೆಯ 6 ಶಾಸಕರು ಅಡ್ಡ ಮತದಾನ ಮಾಡೋ ಮೂಲಕ JDSಗೂ ಪಾಠ ಕಲಿಸ್ತಾ ಇದ್ದಾರೆ, BJPಗೂ ಪಾಠ ಕಲಿಸ್ತಾ ಇದ್ದಾರೆ. ಮತ್ತೊಂದು ಮೈತ್ರಿಗೆ ಧಕ್ಕೆ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. BJPಯ 2, JDSನ 4 ದಾರಿ ತಪ್ಪಿದ ಶಾಸಕರು. ಅಂದರೆ ಅದು ದಾರಿ ಬೇರೆ ಕಡೆ ಹರಿಸ್ತಾ ಇದ್ದಾರೆ ಗಮನವನ್ನು. ಹೀಗಾಗಿ ಅವರು ಬಹಳ ಉದಾರಿಯಾಗಿ ಬೇರೆ ಪಕ್ಷದವರಿಗೆ ವೋಟ್ ಮಾಡಿದ್ದಾರೆ ಅನ್ನೋದು ಸದ್ಯದ ನ್ಯೂಸ್. ಓಕೆ, ಎಸ್, ಇದರ ಜೊತೆಗೆ ಮತ್ತೊಂದು ನ್ಯೂಸ್ ಅಪ್ಡೇಟ್ ಇದೆ. HD ಕುಮಾರಸ್ವಾಮಿಗೆ ಇನ್ನೂ ತಪ್ಪಿಲ್ಲ ನಕಲಿ ಮುತ್ತು ರತ್ನಗಳ ಕಾಟ. ವೆರಿ ಇಂಟ್ರೆಸ್ಟಿಂಗ್. ಕುಮಾರಸ್ವಾಮಿಗೆ ಇನ್ನೂ ತಪ್ಪಿಲ್ವಾ ನಕಲಿ ಮುತ್ತು ರತ್ನಗಳ ಕಾಟ? ವಾಟ್ ಡಸ್ ಇಟ್ ಮೀನ್? MLC ಚುನಾವಣೆಯಲ್ಲಿ 4 JDS ಶಾಸಕರು ಡ್ರಾಮಾ ಮಾಡಿದ್ರಾ? JDS ಅಭ್ಯರ್ಥಿ ಬಿಟ್ಟು ಕಾಂಗ್ರೆಸ್ ಪರ ಕ್ರಾಸ್ ವೋಟಿಂಗ್ ಆಯ್ತಾ? JDS ಪಕ್ಷದ ಅಭ್ಯರ್ಥಿ ಗೋವಿಂದ ರಾಜುಗೆ ಸೋಲಾಗಿದೆ. ಸೋಲು ಶಾಕಿಂಗ್ ಅಲ್ಲ. ನಾನೇ ಗೆಲ್ತೀನಿ ಅಂತಿದ್ದ ಗೋವಿಂದ ರಾಜು ಇಲ್ಲ, ಇದು ಅವರಿಗೆ ಗೊತ್ತಿತ್ತು, ಸೋಲೋದು ಗೊತ್ತಿತ್ತು. ಆದರೆ ಪಕ್ಷದ ಆ ತಂತ್ರಗಾರಿಕೆ, ಪಕ್ಷನಿಷ್ಠೆ, ಅದರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ಬೋದು. ಅಂದರೆ ನಕಲಿ ಮುತ್ತು ರತ್ನಗಳು ಅಂದರೆ ನಾವೇನು ಮುತ್ತು ರತ್ನ ಬಂಗಾರ ಅಂತ ಕರಿತೀವಲ್ಲ ಅವಲ್ಲ ಅನ್ನೋದು JDSನ ನಾಯಕರಿಗೆ ಗೊತ್ತಾಗ್ತಾ ಇದೆ. JDS ಅಭ್ಯರ್ಥಿ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡೋ ಮೂಲಕ ಅಡ್ಡ ಮತದಾನ ಮಾಡಿದ್ದಾರೆ. ಎಸ್, ಗೋವಿಂದರಾಜು ಈಗ ಮುಂಚೆನೇ ನಾವು ಹೇಳ್ತಾ ಇದ್ವಿ ಏನಂತ, ಅವ್ರ ಕಡೆ ನಂಬರ್ ಇಲ್ಲ ಅಂದರೂ ಕೂಡ ಇವ್ರು ಹೆಂಗ್ರಿ ಅಭ್ಯರ್ಥಿನ ಕಣಕ್ಕೆ ಇಳಿಸಿದ್ರು ಅಂತ. ಹಾಗಾಗಿ ಆ ಅಭ್ಯರ್ಥಿಯ ಗೆಲುವಿನ ಬಗ್ಗೆ, ಸೋಲಿನ ಬಗ್ಗೆ ಮಾಹಿತಿ ಅಲ್ಲ. ದಟ್ ಈಸ್ ನಾಟ್ ದ ನ್ಯೂಸ್. ಅವ್ರು ಸೋತ್ರೆ ಮತ್ತು ಅದಲ್ಲ ಸುದ್ದಿ. ಈಗ ಅವ್ರು ಸೋಲ್ತಾ ಇರೋದು ಸುದ್ದಿ ಆಗ್ತಾ ಇಲ್ಲ. ಆದರೆ ಆ ಸೋಲಿನ ಹಿಂದೆ ನಡೆದಂಥ ಬೆಳವಣಿಗೆಗಳಿದ್ದಾವಲ್ಲ, ಮತದಾನ ಮಾಡಿದಂಥ ಪ್ರಕ್ರಿಯೆ ಇದೆಯಲ್ಲ, ಆತ್ಮಸಾಕ್ಷಿ ಮತದಾನ, ಅಡ್ಡ ಮತದಾನ ಇದೆಯಲ್ಲ, ದಟ್ ಈಸ್ ದ ನ್ಯೂಸ್. ಓಕೆ, ಪವನ್ ಈಸ್ ಆನ್ಲೈನ್. ಎಸ್ ಪವನ್, ಗೋ ಹೆಡ್. ಈಗ
ಏನೀಗ ಇದರಲ್ಲಿ ಗಮನಿಸಬೇಕಾದಂಥ ಎಲಿಮೆಂಟ್ ಏನು? ವಾಟ್ ಈಸ್ ದ ಎಲಿಮೆಂಟ್ ಟು ಬಿ ಡಿಸ್ಕಸ್ಡ್ ಹಿಯರ್ ಈ ವಿಚಾರದಲ್ಲಿ? ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಗೇನಾದರೂ ಇದು ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಅನಿಸುತ್ತಾ? ರಾಘವ್, ಸಮಸ್ಯೆ ಅಂತಂದು ಮೇಲ್ನೋಟಕ್ಕೆ ಏನಲ್ಲ. MLC ಚುನಾವಣೆ ಅಂದರೆ ಈಗ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಚುನಾವಣೆಗಳಿದ್ದಾವೆ. ಇಲ್ಲೇ ಒಗ್ಗಟ್ಟಾಗ್ದಿಲ್ಲದು. ಹೌದು. ಈಗ ಕೈಯಲ್ಲಿರುವಂಥ ಮತಗಳು ಇವು ಜನರಿಂದ ಹಾಕಿಸ್ಕೊಳ್ಳೋ ಅಂಥದ್ದಲ್ಲ, ಶಾಸಕರಿಂದ ಹಾಕಿಸ್ಕೊಳ್ಳೋ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ಚರ್ಚೆಗೆ ಗ್ರಾಸವಾಗುತ್ತೆ, ಯಾವ ಚರ್ಚೆಗೆ ಅಂತ ನಿಮ್ಮ ಪ್ರಕಾರ? ರಾಘವ್, ಇದನ್ನೆಲ್ಲ ಅರ್ಥಕೊಂಡು ದೋಸ್ತಿಗಳು ಅಂದರೆ JDS ಮತ್ತು BJPಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನು ಅರ್ಥಕೊಂಡಂಥ DK ಶಿವಕುಮಾರ್ ಅವರು 5ನೇ ಅಭ್ಯರ್ಥಿ ಕಣಕ್ಕಿಳಿಸ್ತಾರೆ. ಅವ್ರಿಗೆ 2 ಓಟ್ ಮೈನಸ್ ಇತ್ತು. ಯಾರು ಆ 2 ಓಟು ಅಂದರೆ ಒಂದು ಇವರು ಹೆಬ್ಬಾರು ಮತ್ತು ST ಸೋಮಶೇಖರ್. ಇವರಲ್ದಲೇ ಕೂಡ ಅಡಿಷ್ನಲ್ ಆಗಿ 2 ಓಟ್ ಹೋಗಿದ್ದಾವೆ ಅವರಿಗೆ. ಒಟ್ಟು 32 ಓಟು ವಿನಯ್ 5ನೇ ಅಭ್ಯರ್ಥಿ ತೊಗೊಂಡಿರೋದು. 32 ಓಟು ಅಂದರೆ 11 ಕ್ರಾಸ್ ಓಟು ಆಗಿರಬೇಕು. JDS BJPಯಿಂದ 11 ಕ್ರಾಸ್ ಓಟ್ ಆಗಿರೋ ಚಾನ್ಸಸ್ ಇದೆ. ಈ ಲೆಕ್ಕಾಚಾರ ನೋಡಿದಾಗ ಇಲ್ಲಿ ದೋಸ್ತಿಗಳಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗ್ತಿದೆ. ಯಾಕೆ ಇದು ಕೈಯಲ್ಲಿರೋ ಮತಗಳನ್ನು 5ನೇ ಅಭ್ಯರ್ಥಿ ಸೋಲಿಸ್ತಾನೆ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿನ ಸೋಲ್ಸೋಕೆ ಹೋಗ್ಬಿಡ್ತಾ ಅಂತ. ಇದು ಕೂಡ ಈ ಲೆಕ್ಕಾಚಾರದಲ್ಲಿ BJP ಮತ್ತು JDS ಫೇಲ್ ಆಗಿದೆ. ಅಂದರೆ ಈಗ ನೀವೇನಾಗುತ್ತೆ, ಜನರ ಬಳಿ ಇದ್ರೆ ಇವಾಗ GB ಎಲೆಕ್ಷನ್ನು, ನೆಕ್ಸ್ಟು ಲೋಕಲ್ ಬಾಡಿ ಎಲೆಕ್ಷನ್ ಆಗಿರ್ಬೋದು, ಮುಂದಿನ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇದು ಜನರ ಮನಸ್ಸಲ್ಲಿ ಯಾವುದು ಇರುತ್ತೋ ಅವರು ಆಯ್ಕೆ ಆಗಿ ಬರ್ತಾರೆ. ಯಾವ ಪಕ್ಷ ಲೀಡ್ ತಗೊಳುತ್ತೆ ಅನ್ನೋದು ಮುಂದೆ ಜನರ ಮನಸ್ಸಲ್ಲಿರುತ್ತೆ ಅದು. ಆದರೆ ಇಲ್ಲಿ ಕ್ಲಿಯರ್ ಕಟ್ ಇದೆ, ಈ ಪಕ್ಷದಲ್ಲಿ ಇಷ್ಟು ಸ್ಥಾನಗಳಿವೆ, ಇಷ್ಟು ಶಾಸಕರಿದ್ದಾರೆ. ಈ JDSನಲ್ಲಿ 18 ಜನ ಶಾಸಕರು, BJPಯಲ್ಲಿ 64 ಜನ ಶಾಸಕರು, ಕಾಂಗ್ರೆಸ್ನಲ್ಲಿ 138 ಶಾಸಕರು, ಮೈತ್ರಿ ಎಲ್ಲ ಇಂಡಿಪೆಂಡೆಂಟ್ಗಳು ಸೇರಿ. ಆದರೆ ಈ ಲೆಕ್ಕಾಚಾರ ಎಲ್ಲ ಸದ್ಯಕ್ಕೆ ಈಗ ಪರಿಷತ್ ಚುನಾವಣೆಯಲ್ಲಿ ಉಲ್ಟಾಗಿದೆ. ಅಂದರೆ 11 ಮತಗಳು ಕ್ರಾಸ್ ವೋಟಿಂಗ್ ಆಗಿದ್ದಾವೆ ಅಂದರೆ 2 ಮತಗಳನ್ನಷ್ಟೇ ನಾವು ಇಲ್ಲಿವರೆಗೂ ಪ್ರಿಡಿಕ್ಟ್ ಮಾಡ್ತಾರೆ. ಇನ್ನು 9 ಮತಗಳು ಯಾರವು, 9 ಶಾಸಕರು ಯಾರು, ಆ ಶಾಸಕರು ಕಾಂಗ್ರೆಸ್ಗೆ ಯಾಕೆ ಬೆಂಬಲಿಸಿದ್ರು ಅನ್ನೋದೆಲ್ಲ ಬರುತ್ತೆ. ಯಾವ ಭಾಗದವರು ಅನ್ನೋದು ಕೂಡ ನಾಳೆ ಒಳಗಾಗಿ ಗೊತ್ತಾಗುತ್ತೆ. ಇದರಿಂದ ಮುಂದಿನ ಎಲೆಕ್ಷನ್ಗಳಲ್ಲಿ ಸಹಜವಾಗಿ ಏನಾಗುತ್ತೆ ಗೊತ್ತಾ, ನೀವು ನಮಗೆ ಮೋಸ ಮಾಡಿದ್ರಿ, ಹಾಗಾಗಿ ನಾನು ನಿಮಗೆ ಇಲ್ಲಿ ಮಾಡೋದಿಲ್ಲ ಅಂದರೆ GB ಎಲೆಕ್ಷನ್ ಆಗಿರ್ಬೋದು, ಲೋಕಲ್ ಬಾಡಿ ಎಲೆಕ್ಷನ್ಗಳು, ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಗ ಮೈತ್ರಿ ಸುಗಮವಾಗಿ ಸಾಗೋದಕ್ಕಾಗೋದಿಲ್ಲ. ಈಗ 2019ರಲ್ಲಿ ಏನು ಕಾಂಗ್ರೆಸ್ಸು ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಹೋದರು. ಅದು ಡೇ1ಇಂದ ಎಲ್ಲ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಹೇಳ್ತಿದ್ದು, ಇಲ್ಲಿ ನಮಗೆ ಸಮನ್ವಯತೆ ಇಲ್ಲ, ನಮಗೆ ಬೇಡ ಅಂತಂದು ಹೇಳ್ತಿದ್ರು. ಆದರೆ 2024ರಲ್ಲಿ ಅದ್ರ ಮೈತ್ರಿ ಆಯಿತು. ದೇವೇಗೌಡರು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮೈತ್ರಿ ಮಾಡ್ಕೊಂಡಿದ್ದನ್ನ ಜನ ಒಪ್ಕೊಂಡ್ರು. ಅಂದರೆ ಮನಸ್ಸಿಂದ ಬರೋ ಮೈತ್ರಿಗೂ ಮತ್ತು ಮೇಲ್ನೋಟಕ್ಕೆ ಬರೋಂಥ ಮೈತ್ರಿಗೂ 2 ಉದಾಹರಣೆಗಳು ನಮಗೆ ಕಣ್ಮುಂದೆನೇ ಇದ್ದಾವೆ, 2019 ಚುನಾವಣೆ ಮತ್ತು 2024 ಚುನಾವಣೆ. ಹೀಗಾಗಿ ಈ ಮೈತ್ರಿ ಈಗ ನಿಜವಾಗ್ಲೂ ಉಳಿವಿನ ಪ್ರಶ್ನೆ ಶುರುವಾಗುತ್ತೆ. ಯಾಕೆಂದರೆ 1 ಓಟ್ ಕ್ರಾಸಿಂಗ್ ಆಗಿ ಅಥವಾ ಒಂದು ಓಟ್ ಹಸಿಂದು ಆಗಿದರೆ ಇದ್ರ ಲೆಕ್ಕಾಚಾರ ಆಗ್ತಿರ್ಲಿಲ್ಲ. ಆದರೆ ಈಗಾಗಿರೋದು 11 ಓಟ್ಗಳು, 11 ಶಾಸಕರು ಮೈತ್ರಿಯಲ್ಲಿ ಇದ್ಕೊಂಡೇ ಇವ್ರು ಹಿಂಗೆ ಮಾಡಿದ್ದಾರೆ ಅಂದಾಗ ನಾಳೆ ಯಾವ ರೀತಿಯ ನಂಬಿಕೆ ಶುರುವಾಗುತ್ತೆ, ಮೊದಲ ಬಿರುಕು ಅಂತ ಹೇಳ್ಬೋದು. ಅಂದರೆ ಈ ವಿಷಯದಲ್ಲಿ ರಾಘವ್. ಎಸ್, ಗಾಟ್ ಇಟ್. ಥ್ಯಾಂಕ್ ಯು ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನಿಜ, ಪವನ್ ಹೇಳಿದ ಹಾಗೆ ಈಗ ಇದು ಮುಂದಿನ ಹಂತದಲ್ಲಿ ನೀವು ಮೈತ್ರಿಯ ಪಕ್ಷದಲ್ಲಿ ಮೈತ್ರಿ ಅಂತ ಇರುವಾಗಲೇ ಹಿಂಗಾದರೆ ಹೆಂಗ್ರಿ ನಂಬೋದು ಇವ್ರನ್ನೆಲ್ಲ ಅನ್ನೋದು ಅವರ ಮೂಲ ಸಮಸ್ಯೆ ಆಗಬಹುದು. ಅದು ಚರ್ಚೆಗೆ ಈಡು ಮಾಡಿಕೊಡಬಹುದು. BJP 2, JDSನ 4 ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಸದ್ಯದ ಸಂಶಯ.